ಈ ವಿಡಿಯೋದಲ್ಲಿ ನಿಮಗೆ ಸ್ಕ್ರೀನ್ ಶೇರ್ ಯಾವ ಥರ ಮಾಡ್ಕೋಬೇಕು, ಮೊಬೈಲ್ ಸ್ಕ್ರೀನ್ ಶೇರ್ನ ಯಾವ ಥರ ಮಾಡ್ಕೋಬೇಕಂತ ನಾನು ತೋರಿಸ್ತೀನಿ. ನಿಮಗೆ ಪ್ಯಾನಲ್ ಒಳಗಡೆ ಒಂದು ಸ್ಕ್ರೀನ್ ಶೇರ್ ಆ್ಯಪ್ ಹಾಕಿದ್ವಿ. ಈ ಆ್ಯಪ್ನ ಓಪನ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಬಾರ್ಕೋಡ್ ಇರುತ್ತೆ. ಈ ಬಾರ್ಕೋಡ್ನ ಸ್ಕ್ಯಾನ್ ಮಾಡಿದರೆ ನಿಮಗೆ ಕ್ವಿಕ್ ಶೇರ್ ಆ್ಯಪ್ ಇನ್ಸ್ಟಾಲ್ ಆಗುತ್ತೆ. ನಮ್ಮ ಮೊಬೈಲ್ ಒಳಗಡೆ ಗೂಗಲ್ಗೆ ಹೋಗಬೇಕು. ಗೂಗಲಿಗೆ ಬನ್ನಿ. ಗೂಗಲಿಗೆ ಬಂದು ಗೂಗಲಲ್ಲಿ ನಿಮಗೆ ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾ ಆಪ್ಷನ್ ಇರುತ್ತೆ. ಕ್ಯಾಮ್ರಾ ಆಪ್ಷನ್ಗೆ ಹೋಗಿ ಸ್ಕ್ಯಾನ್ ಮಾಡಿ. ಜಸ್ಟ್ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೊಂದು ಲಿಂಕ್ ಬರುತ್ತೆ. ಅಲ್ಲಿ ಆ ಲಿಂಕ್ನ ಕ್ಲಿಕ್ ಮಾಡಿ. ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೀವು ಆ್ಯಂಡ್ರಾಯ್ಡ್ ಇಟ್ಕೋಬೇಕು. ಆ್ಯಂಡ್ರಾಯ್ಡ್ ಇಟ್ಕೊಂಡು ನೀವು ವರ್ಷನ್ ಡೌನ್ಲೋಡ್ ಅಂತ ಕೊಡಿರಿ. ನೀವು ವರ್ಷನ್ ಡೌನ್ಲೋಡ್ ಕೊಟ್ಟ ತಕ್ಷಣ ನಿಮಗೆ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಕೊಟ್ಟ ತಕ್ಷಣ ನಿಮಗೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡಿರೋದನ್ನು ಆಯಿತು. ಡೌನ್ಲೋಡ್ ಮಾಡಿರೋದು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಇವಾಗ ಡೌನ್ಲೋಡ್ ಮಾಡಿರೋದನ್ನು ಇನ್ಸ್ಟಾಲ್ ಕೇಳುತ್ತದೆ, ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಆಗಿರೋ ಆ್ಯಪ್ ನಿಮಗೆ ಇಲ್ಲಿ ಬಂದಿರುತ್ತೆ. ಕ್ವಿಕ್ ಶೇರ್ ಆ್ಯಪ್ USB ಡಿಸ್ಪ್ಲೇ ಅಂತಿದೆ ನೋಡಿ, ಈ ಥರ ಬರುತ್ತೆ. ಇದನ್ನು ಓಪನ್ ಮಾಡ್ಕೊಳ್ರಿ. ಇದನ್ನು ಓಪನ್ ಮಾಡಿಕೊಂಡ್ರೆ ನೀವು ಈ ಥರ ನಿಮ್ಮ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ತಕ್ಷಣ ನಿಮಗೆ ಪಿನ್ ಕೋಡ್ ಅಂತ ಕೇಳುತ್ತೆ. ಪಿನ್ ಕೋಡ್ ಬಂದು ಇದ್ರ ಪಿನ್ ಕೋಡ್ ಹಾಕ್ಕೊಡ್ರಿ. ಇದು ಪಿನ್ ಕೋಡ್ ಬರುತ್ತೆ. ಸ್ಕ್ಯಾನ್ ಅಂದರೆ ನೀವು ಡೈರೆಕ್ಟ್ ಸ್ಕ್ಯಾನ್ ಮಾಡ್ಕೋಬೋದು. ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ಮ ಫೋನ್ ಕನೆಕ್ಟ್ ಆಗುತ್ತೆ. ಬಸ್ ಈ ಥರ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಈ ಥರ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಸ್ಟಾರ್ಟ್ ನೌ ಕೊಡಬೇಕು. ಸ್ಟಾರ್ಟ್ ನೌ ಕೊಟ್ಟ ತಕ್ಷಣ ನಿಮ್ಮದು ಮೊಬೈಲ್ ಡಿಸ್ಪ್ಲೇ ಅಲ್ಲಿ ಬರುತ್ತೆ. ಮೊಬೈಲಲ್ಲಿ ನೀವು ಏನೋ ಆಪ್ರೇಟ್ ಮಾಡಿದ್ರು ಅಲ್ಲಿ ನಿಮಗೆ ವಿಡಿಯೋ ಶೋ ಆಗುತ್ತೆ. ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್, ವಾಟ್ಸಪ್ಪಲ್ಲಿ ಬಂದಿರೋ ವಿಡಿಯೋಗಳನ್ನು, ಡಾಕ್ಯುಮೆಂಟ್ಸ್ಗಳನ್ನು ಓಪನ್ ಮಾಡಿ ನೀವು ಶೋ ಮಾಡ್ಬೋದು. ಇದು ನಿಮಗೆ ಸ್ಕ್ರೀನ್ ಶೇರ್ ಆ್ಯಪ್. ಥ್ಯಾಂಕ್ ಯು.